ಆ ಟ್ಯಾಟೂಗಳನ್ನ ನೇಮ್ನೆಲ್ಲ ಮಾಡಿಸ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿಸಿ ಮದುವೆಗಿಂತ ಮುಂಚೆ. ಸೊ ಅದರಿಂದ ಕವರ್ ಅಪ್ ಮಾಡಿಸ್ಕೊಳ್ಳೋ ಸಂಖ್ಯೆನೂ ತುಂಬಾ ಇದೆ ಮೇಡಮ್, ನೇಮ್ಗಳನ್ನ ಕವರ್ ಅಪ್ ಮಾಡಿಸೋದು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಏನಪ್ಪ ಇವತ್ತು ನನ್ನ ಹಿಂದೆ ಫುಲ್ ಎಲ್ಲ ಬ್ಲ್ಯಾಕ್ ಥೀಮಲ್ಲಿದೆ ಅಂತ ಯೋಚನೆ ಮಾಡ್ತಾ ಇದ್ರೆ, ನಾನಿವತ್ತು ಪೆನ್ ಟು ಸ್ಕಿನ್ ಟ್ಯಾಟೂ ಸ್ಟುಡಿಯೋಗೆ ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಈಗ ಟ್ಯಾಟೂಸ್ ಒಂದಷ್ಟು ಟ್ರೆಂಡ್ ಆಗ್ತಾ ಇದೆ. ಯಾವ ಟ್ಯಾಟೂಸ್ ಅಂದರೆ ಡಿವೋರ್ಸ್ ಟ್ಯಾಟೂಸ್ ಅಂತ. ನಾನು ಇತ್ತೀಚೆಗಷ್ಟೇ ನೋಡಬೇಕಾದ್ರೆ ಗೊತ್ತಾಯಿತು, ಡಿವೋರ್ಸ್ ಟ್ಯಾಟೂಸ್ ಅನ್ನೋದನ್ನ ಕೂಡ ಜನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಡಿವೋರ್ಸ್ನೇ ಸೆಲೆಬ್ರೇಟ್ ಮಾಡ್ತಾಯಿದ್ರು, ಈಗ ಡಿವೋರ್ಸ್ನ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದರೆ ಟ್ಯಾಟೂ ಹಾಕಿಸ್ಕೊಂಡು ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆಗ ಡಿವೋರ್ಸ್ ಆಗಿದ್ದೀವಿ ಅಂತ ಹೇಳಿ ಒಂದಷ್ಟು ಜನ ಪಾರ್ಟಿ ಮಾಡ್ತಿದ್ರು, ಪಾರ್ಟಿ ಕೊಡಿಸ್ತಿದ್ರು. ಈಗ ಡಿವೋರ್ಸ್ ಟ್ಯಾಟೂಸ್ನ ಹಾಕ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಹಾಗಾಗಿ ನಾನಿವತ್ತು ಟ್ಯಾಟೂ ಸ್ಟುಡಿಯೋಗೇ ಬಂದಿದ್ದೀನಿ. ವಿನಯ್ ಅವ್ರನ್ನ ಮಾತನಾಡ್ಸೋಣ, ಕೇಳೋಣ ಅವ್ರನ್ನೂ ಒಂದಷ್ಟು ವಿಷಯಗಳನ್ನ, ಹೇಗೆ ಡಿವೋರ್ಸ್ ಟ್ಯಾಟೂಸ್ ಇವರೇನಾದರೂ ಹಾಕಿದಾರಾ ಹಾಕಿಲ್ವಾ ಅಂತ ಹೇಳಿ. ಸರ್, ಈಗ ಡಿವೋರ್ಸ್ ಟ್ಯಾಟೂಸ್ ಅನ್ನೋದು ಟ್ರೆಂಡ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಹಾಗೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲೆಲ್ಲ. ಸೊ ನೀವೇನಾದರೂ ಈ ಥರ ಡಿವೋರ್ಸ್ ಟ್ಯಾಟೂಸ್ ಹಾಕಿಸಿದ್ದೀರಾ? ಮೇಡಮ್, ನಾವೇನು ಹೇಳ್ತೀವಿ ಅಂದರೆ, ಫಸ್ಟೇ ಟ್ಯಾಟೂ ಮಾಡಿಸೋದಕ್ಕಿಂತ ಮುಂಚೆ ನಾವು ಫಸ್ಟೇ ಸಜೆಸ್ಟ್ ಮಾಡಿರ್ತೀವಿ, ಟ್ಯಾಟೂಗಳನ್ನ ನೇಮ್ನೆಲ್ಲ ಮಾಡಿಸ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿಸಿ ಮದುವೆಗಿಂತ ಮುಂಚೆ. ಮದುವೆ ಆದಮೇಲಲ್ಲ, ಮದುವೆಗಿಂತ ಮುಂಚೆ ನಾವು ಫಸ್ಟೇ ಸಜೆಸ್ಟ್ ಮಾಡ್ತೀವಿ. ಬಟ್ ಕೆಲವೊಬ್ಬರು ಪ್ರೀತಿ ಗುಂಗಲ್ಲಿರೋದ್ರಿಂದ ನಮ್ಮ ಮಾತುಗಳನ್ನ ಕೇಳೋದಿಲ್ಲ, ಹಾಕಿಸ್ಬಿಡ್ತಾರೆ. ಆಮೇಲೆ ನೆಕ್ಸ್ಟು ಮತ್ತೆ ನಮ್ಮ ಹತ್ರನೇ ಬರ್ತಾರೆ ಅದನ್ನು ಕವರ್ ಅಪ್ ಮಾಡಿಸೋದಕ್ಕೋಸ್ಕರ. ಆ ಥರ ಸುಮಾರು ಸನ್ನಿವೇಶಗಳು ನಡೆದಿದೆ. ಬಟ್ ಇವಾಗಲೂ ಅಷ್ಟೇ ಸುಮಾರು ಬರ್ತಾರೆ, ಸುಮಾರು ಜನಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ. ಕೆಲವೊಬ್ರು ತೊಗೊತಾರೆ ಅದನ್ನು ವಿಷಯಗಳನ್ನ, ಬಟ್ ಕೆಲವೊಬ್ರು ಕೇಳೋದಿಲ್ಲ. ಬಟ್ ನಾವು ಒಳ್ಳೇದಾಗಲಿ ಅಂತಲೇ ನಾವು ಮಾಡ್ಕೊಂಡು ಕೊಡ್ತೀವಿ. ಬಟ್ ಅವ್ರ ಲೈಫಲ್ಲಿ ನೆಕ್ಸ್ಟ್ ಯಾವ ಥರ ನಡೆಯುತ್ತೆ ಅಂತ ಗೊತ್ತಿರೋದಿಲ್ಲ. ಸೊ ಅದರಿಂದ ಕವರ್ ಅಪ್ ಮಾಡಿಸ್ಕೊಳ್ಳೋ ಸಂಖ್ಯೆನೂ ತುಂಬ ಇದೆ ಮೇಡಮ್. ನೇಮ್ಗಳನ್ನ ಕವರ್ ಅಪ್ ಮಾಡಿಸೋದು ತುಂಬ ಜನ ಇದ್ದಾರೆ, ಮಾಡಿಸ್ತಾ ಇದ್ದಾರೆ. ಈಗ ಸಾಮಾನ್ಯವಾಗಿ ಮದುವೆ ಆಯಿತು ಅಂತಂದಾಗ ಒಂದು ಮೆಮೊರಿಗೆ ಅಂತ ಹೇಳಿ ಒಂದಷ್ಟು ಜನ ಸಿಂಬಲ್ ಟ್ಯಾಟೂಸ್ ಹಾಕ್ಸಿರ್ತಾರೆ. ಇನ್ನು ಕೆಲವರು ಅವ್ರ ಮದುವೆ ಡೇಟ್ಗಳನ್ನು ಹಾಕ್ಸ್ಕೊಂಡಿರ್ತಾರೆ. ಈಗ ಫ್ರೀಡಮ್, ಇಂಡಿಪೆಂಡೆಂಟ್ ಈ ಥರ ಒಂದಷ್ಟು ಟ್ಯಾಟೂಗಳನ್ನು ಹಾಕ್ಸ್ಕೊಳ್ತಾ ಇದ್ದಾರೆ. ಆ ಥರ ಏನಾದರೂ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಮಾಡಿಸಿದ್ದಾರೆ ಮೇಡಮ್, ಆ ಥರನೂ ಮಾಡಿಸಿದ್ದಾರೆ. ಫಸ್ಟೆಲ್ಲ ಏನು ಮಾಡ್ತಿದ್ರು ಅಂದರೆ, ಇವಾಗ ಮದುವೆಗಿಂತ ಫೋಟೋಶೂಟ್ ಮಾಡಿಸ್ತಿದ್ರು, ಡಿವೋರ್ಸ್ಗಳಿಂದ ಫೋಟೋಶೂಟ್ ಮಾಡಿಸ್ತಿದ್ರು. ಬಟ್ ಇವಾಗೇನು ಟ್ಯಾಟೂ ಮಾಡಿಸೋದನ್ನೇ ಟ್ರೆಂಡ್ ಮಾಡ್ಕೊಂಡಿದ್ದಾರೆ ಕೆಲವೊಬ್ಬರು. ಎಲ್ಲರೂ ಅಂತ ಹೇಳಿದ್ರೆ ಕೆಲವೊಬ್ಬರು ಆ ಥರ ಮಾಡ್ಕೊಂಡಿದ್ದಾರೆ. ಅಂದರೆ ಫ್ರೀಡಮ್ ಅದ್ರ ಸಿಂಬಲ್ ತೊಗೊತಾರೆ, ಸಿಂಬಲ್ ತೊಗೊಂಡು ಮಾಡಿಸೋರು ಅಂಥವ್ರು ಇದ್ದಾರೆ, ಟ್ಯಾಟೂ ಮಾಡಿಸೋಂಥವ್ರು ಇದ್ದಾರೆ. ಯಾವ ಥರ ಸಿಂಬಲ್ಸ್ ಇದೆ ಸರ್ ಫ್ರೀಡಮ್ಗೆ? ಮೇಡಮ್, ಫ್ರೀ ಬರ್ಡ್ಸ್ ಥರ ಬರ್ಡ್ಸ್ಗಳು ಬರುತ್ತೆ, ಆಮೇಲೆ ಯಾರೋ ಬರುತ್ತೆ. ಲೈಕ್ ಇದೆಲ್ಲ ಏನು ಅಂದರೆ ಫ್ರೀ ತೋರಿಸುತ್ತೆ. ಅದರಿಂದ ಆ ಥರ ಡಿಸೈನ್ಸ್ಗಳು ಮಾಡಿಸೋರು ತುಂಬ ಜನ ಇದ್ದಾರೆ ಮೇಡಮ್. ಈಗ ನಿಮ್ಮ ಶಾಪಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಥರ ಮ್ಯಾರಿಡ್ ಕಪಲ್ಸು ಹಾಗೆ ಲವರ್ಸು, ಈಗ ಜಾಸ್ತಿ ಮ್ಯಾರಿಡ್ ಕಪಲ್ಸ್ ಅಂತ ನೋಡೋದ್ರಂದರೆ ಲವರ್ಸ್ ಜಾಸ್ತಿ ಬಂದು ಟ್ಯಾಟೂಸ್ ಎಲ್ಲ ಹಾಕಿಸ್ತಾ ಇರ್ತಾರೆ. ಅವ್ರಿಗೆಲ್ಲ ಸಜೆಷನ್ ಏನಾದರೂ ಕೊಟ್ಟಿದ್ದೀರಾ? ಅಥವಾ ಇಲ್ಲ ಏನೋ ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಬಿಡಿ ಹಾಕೋಣ ಅಂತ ಇಬ್ರಿಗೂ ಕಪಲ್ ಟ್ಯಾಟೂಸ್ ಆ ಥರ ಎಲ್ಲ ಹಾಕಿದ್ದೀರಾ? ಕಪಲ್ ಟ್ಯಾಟೂಸ್ ಮಾಡಿಸೋರಿಗೆ ಮಾಡಿಸಿ ಸಂತೋಷ. ಏನು ಅಂತಂದರೆ, ಅದನ್ನೇ ಮದುವೆ ಆದಮೇಲೆ ಮಾಡಿಸಿ ನೀವು ಅದನ್ನು. ನಾವೇ ಇನ್ನೂ ಖುಷಿಯಾಗಿ ಮಾಡ್ಕೊಂಡು ಕೊಡ್ತೀವಿ. ಕೆಲವರು ಬರ್ತಾರೆ ಕಪಲ್ ಟ್ಯಾಟೂಸ್ಗೆ, ನಾವು ಹೇಳ್ತೀವಿ ಮದುವೆ ಆದಮೇಲೆ ಬನ್ನಿ, ಬೇಕಾದ್ರೆ ಫೋಟೋನೇ ಮಾಡ್ಕೊಂಡು ಕೊಡ್ತೀವಿ ನೇಮ್ಗಿಂತ ಅಂತ ಏನೋ ಸಜೆಸ್ಟ್ ಮಾಡ್ತೀವಿ ನಾವು. ಬಟ್ ಕೆಲವರು ಮಾಡಿಸ್ಕೊಂಡೋಗಿರೋರು ಎಲ್ಲ ಇದಾಗ್ತಾರೆ ಅಂತ ಹೇಳೋದಕ್ಕಾಗಲ್ಲ. ತುಂಬ ಚೆನ್ನಾಗಿರೋರು ಇದ್ದಾರೆ, ಟ್ಯಾಟೂ ಮಾಡಿಸ್ಕೊಂಡೋಗಿ ತುಂಬ ಚೆನ್ನಾಗಿರೋರು ನಮಗೂ ನೋಡೋದಕ್ಕೆ ಖುಷಿ ಆಗುತ್ತೆ. ಸೊ ಅದರಿಂದ ಟ್ಯಾಟೂ ಬಗ್ಗೆ ಏನು ಅಂತ ಇದಿಲ್ಲ. ಅಲ್ಲ, ಈ ಸೆಲೆಬ್ರಿಟೀಸ್ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ತಿದೆಯಾ ಅಂತ ಸಾರ್ವಜನಿಕರ ಮೇಲೆ? ಅಂದರೆ ಸೆಲೆಬ್ರಿಟೀಸ್ ಟ್ಯಾಟೂಸ್ ಹಾಕಿಸ್ತಾರೆ, ಸೊ ದಟ್ ನಾವು ಹಾಕ್ಸೋಣ ಅನ್ನೋರ ಸಂಖ್ಯೆ ಏನಾದರೂ ಜಾಸ್ತಿ ಆಗ್ತಿದೆಯಾ? ಅದಕ್ಕಾಗಿ ಡಿವೋರ್ಸ್ ಟ್ಯಾಟೂಸ್ ಟ್ರೆಂಡ್ ಆಗ್ತಿದೆಯಾ ಅನ್ನೋದು? ಹೌದು ಮೇಡಮ್, ತುಂಬ ಅದೆಲ್ಲ ಏನಕ್ಕೆ ಅಂದರೆ, ಸೆಲೆಬ್ರಿಟೀಸ್ಗಳು ಏನು ಮಾಡ್ತಾರೆ ಅದನ್ನು ಜನಗಳು ತುಂಬ ಇದು ಮಾಡ್ತಾರೆ. ಮಾರ್ಕೆಟಿಂಗ್ ಇದ್ರ ಫೀಲ್ಡ್ಗಳಿಗೋಸ್ಕರ ಏನು ತೊಗೊತಾರೆ ಸೆಲೆಬ್ರಿಟೀಸ್ನ, ಅವ್ರನ್ನ ಜನಗಳು ಫಾಲೋ ಮಾಡ್ತಾರೆ ಅಂತಲೇ ತೊಗೊತಾರೆ. ಅದರಿಂದ ಕೆಲವೊಂದು ವಿಷಯಗಳಲ್ಲಿ, ಪ್ರತಿಯೊಂದು ವಿಷಯಗಳಲ್ಲಿ ಏನು ಮಾಡಬೇಕು ಅಂದರೆ, ಸೆಲೆಬ್ರಿಟೀಸ್ಗಳು ಸಮಾಜದ ಮೇಲೆ ತುಂಬ ಪ್ರಭಾವ ಬೇರೆ ಬೀರುತ್ತೆ. ಅವ್ರು ಏನು ತೊಗೊತಾರೆ ಡಿಸಿಷನ್ಸ್ಗಳು, ಅದು ಸಮಾಜದ ಮೇಲೂ ಅಷ್ಟೇ ಇದು ಬೀಳುತ್ತೆ. ಅದನ್ನು ನೋಡ್ಬಿಟ್ಟು ಅವ್ರ ಫಾಲೋವರ್ಸ್ಗಳು ಏನು ಮಾಡ್ತಾರೆ, ನಾವು ಅವರೇ ಮಾಡಿಸಿದಾರಲ್ಲ ನಾವೇನು ಕಡಿಮೆ ಅನ್ನೋ ಥರ ಅವರು ಮಾಡಿಸೋದಕ್ಕೆ ಹೋಗ್ತಾರೆ. ಈಗ ನಿಮ್ಮ ಹತ್ರ ಜಾಸ್ತಿ ಯಾವ ಟ್ಯಾಟೂಸ್ಗೆ ಜನ ಬರೋದು ಅಂತ? ಎಲ್ಲ ಥರ ಟ್ಯಾಟೂಸು ಮಾಡಿಸ್ತಾರೆ ಮ್ಯಾಮ್ ನಮ್ಮ ಹತ್ರ. ಈ ಟ್ಯಾಟೂ ಆ ಟ್ಯಾಟೂ ಅಂದರೆ ಪ್ರತಿಯೊಂದು ಟ್ಯಾಟೂ ಅಷ್ಟೇ, ನೇಮ್ಸಿಂದ ಹಿಡಿದು ಕಪಲ್ ಟ್ಯಾಟೂಸಿಂದ ಹಿಡಿದು ಇವಾಗ ಫುಲ್ ಆರ್ಮಿಂದ ಹಿಡಿದು ಫುಲ್ ಬೆನ್ನ ಮೇಲೆಲ್ಲ ಫುಲ್ ಟ್ಯಾಟೂಸ್ಗಳೆಲ್ಲ ಮಾಡಿಸ್ತಾರೆ. ಇದೇ ಟ್ಯಾಟೂ ಅಂತೇನಿಲ್ಲ, ಪರ್ಟಿಕ್ಯುಲರ್ ಟ್ಯಾಟೂ ಅಂತೇನಿಲ್ಲ, ಎಲ್ಲ ಟ್ಯಾಟೂಸ್ಗಳು ಮಾಡ್ತೀವಿ ನಾವು. ಸರ್, ನೀವು ಹೇಳಿ, ನೀವೆಷ್ಟು ಜನಕ್ಕೆ ಈ ಥರ ಡಿವೋರ್ಸ್ ಟ್ಯಾಟೂಸ್ ಅಂತ ಏನಾದರೂ ಹಾಕಿದ್ದೀರಾ? ಫ್ರೀಡಮ್ ಅಥವಾ ಇಂಡಿಪೆಂಡೆಂಟ್ ಅಥವಾ ಪಿಜನ್ಸ್ ಆ ಥರ? ಇಲ್ಲ, ಡಿವೋರ್ಸ್ ಟ್ಯಾಟೂ ಅಂತ ಯಾವುದೂ ಹಾಕಿಲ್ಲ. ಅದೇ ಸೇಮ್ ಲವರ್ಸ್ಗೆ ಕವರ್ ಅಪ್ ಟ್ಯಾಟೂ ಚೈತ್ರ ಅಂತ ಹಾಕ್ಸ್ತಾರೆ, ಮುಂದಿನ ತಿಂಗಳು ಬಂದು ಅದನ್ನೇ ವಿಚಿತ್ರ ಮಾಡಿಸ್ತಾರೆ. ಅಮ್ಮು ಅಂತ ಹಾಕ್ಸ್ತಾರೆ, ಅದನ್ನು ಮತ್ತೆ ಕವರ್ ಅಪ್ ಮಾಡ್ಬೇಕಾದ್ರೆ ಅಮ್ಮ ಮಾಡ್ಬೋದು. ಆ ಥರ ಎಲ್ಲ ಮಾಡಿಸ್ತೀವಿ ಅಷ್ಟೇ. ನೀವೇನಾದರೂ ಆ ಥರ ಚೈತ್ರ, ಚಿನ್ನ
ರನ್ನ ಮುದ್ದು ನೀವು ಹಾಕಿಸ್ಕೊಂಡು ಏನಾದ್ರು ಕವರ್ ಅಪ್ ಮಾಡಿಸಿದ್ದೀರಾ? ಇದು ನನ್ನ ಹೆಸ್ರು, ಚಿನ್ನ ಅಂದರೆ ನನ್ನ ಹೆಸ್ರೇನೆ, ಬೇರೆ ಏನಿಲ್ಲ ಇಲ್ಲ. ಇದು ಅಮ್ಮ ಕರೀತಾರೆ ಅಷ್ಟೇ. ನೀವೇನಾದ್ರು ಗರ್ಲ್ ಫ್ರೆಂಡ್ ಹೆಸರು ಹಾಕಿಸ್ಕೊಂಡು? ಇಲ್ಲ ಮೇಡಮ್, ಆಲ್ರೆಡಿ ಮದುವೆ ಆಗಿದೆ. ಸೊ ಅದರಿಂದ ಆ ಥರ ಯಾವುದು ನಮ್ಗೆ ಅವಕಾಶಗಳು ಸಿಕ್ಕಿಲ್ಲ ಟ್ಯಾಟೂ ಹಾಕ್ಸೋ ಥರ. ನಾವು ಇನ್ನೂ ತುಂಬ ಜನಕ್ಕೆ ಮಾಡಿದ್ದೀವಿ, ಟ್ಯಾಟೂ ಮಾಡಿದ್ದೀವಿ. ಬಟ್ ನಮ್ಮ ಹತ್ರ ಡಿವೋರ್ಸ್ ಟ್ಯಾಟೂಗಿಂತ ಈ ಬ್ರೇಕಪ್ ಟ್ಯಾಟೂಸ್ಗಳೇ ತುಂಬ ಟ್ರೆಂಡು. ಬ್ರೇಕಪ್ ಟ್ಯಾಟೂಸ್ಗಳೇ ತುಂಬ ಕವರ್ ಅಪ್ ಮಾಡಿದ್ದೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಮಾಹಿತಿಗಾಗಿ. ನೋಡಿದ್ರಲ್ಲ ಯಾವ್ಯಾವ ಥರದ ಟ್ಯಾಟೂಸ್ ಈಗ ಟ್ರೆಂಡ್ ಆಗ್ತಿದೆ, ಹೇಗೆಲ್ಲ ಟ್ಯಾಟೂಸ್ನ ಹಾಕಿಸ್ಕೊಳ್ಳೋಕ್ಕೆ ಜನ ಬರ್ತಾ ಇದ್ದಾರೆ ಅಂತ ಹೇಳಿ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಸಾಯಿ ಪವನ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.